ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಗಾಡ್ ಗಿಫ್ಟ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಮನೆಯಲ್ಲಿ ಮಕರ ಸಂಕ್ರಾಂತಿಯನ್ನು ಹೇಗೆ ಮಾಡಿದ್ರು ಅಂತ ನೋಡೋಣ. ರಾತ್ರಿನೇ ಫುಲ್ ಮಳೆಯಾಗಿದ್ದರಿಂದ ಹಿಂದಿನ ದಿನ ಏನು ಮಾಡೋಕ್ಕಾಗಿಲ್ಲ ಅಂತ ರಂಗೋಲಿ ಮೆಹಂದಿ ಹಾಕ್ಕೊಂಡ್ವಿ. ರಂಗೋಲಿನ ಬೆಳಿಗ್ಗೆ ಬಿಡಿಸಿದ್ರೆ ಆಯಿತು ಅಂತ ಮೆಹಂದಿ ಬಿಡಿಸ್ಕೊಂಡ್ವಿ. ನೈಟು ಬೆಳಿಗ್ಗೆ ಆಗ್ತಿದ್ದಂಗೆ ಬೇಗನೆ ಎದ್ದು ರಂಗೋಲಿ ಹಾಕೋಣ ಅಂತ ಎದ್ದು ಬರ್ತಾಯಿದ್ವಿ. ನೋಡಿದರೆ ಫುಲ್ ಮಂಜಾಗಿಬಿಟ್ಟಿತ್ತು. ಫುಲ್ಲು ಎಲ್ಲ ಕವರ್ ಆಗಿತ್ತು. ಊಟಿಯಲ್ಲಿ ಹೋಗಿದ್ದು ಫೀಲ್ ಆಗ್ತಾಯಿತ್ತು ನಮಗೆ. ರಿಯಲ್ ಅಂದರೆ ಅಷ್ಟು ಚೆನ್ನಾಗಿತ್ತು. ಏರಿಯಾ ಎಲ್ಲ ಮಳೆ ಆಗಿದ್ದರಿಂದ ಸೈಲೆಂಟ್ ಆಗಿತ್ತು. ಎಲ್ಲರೂ ಲೇಟ್ ಹೇಳ್ತಿದ್ದಾರೆ ಅನ್ಸುತ್ತೆ. ಅವಾಗ ನಾವು ರಂಗೋಲಿ ಬೇಗ ಹಾಕ್ಕೊಂಡ್ಬಿಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಪೊಂಗಲ್ ಉಕ್ಬಾರಂಥ ರಂಗೋಲಿನೇ ಆಯ್ಕೆ ಮಾಡಿ ಹಾಕಿದೆ. ಸೈಡಿಗೆ ಕಮಲ ಎಲ್ಲ ಮಾಡಿ ಕಬ್ಬು ಹಾಕಿ ಒಂದು ಸೈಡು, ಇನ್ನೊಂದು ಸೈಡ್ ಗಾಳಿಪಟ ಹಾರ್ತಾ ಇರೋಂಗೆ ಹಾಕಿದ್ದೀನಿ. ಹಾಕೋಕ್ಕೂ ಬೆಳಿಗ್ಗೆ ವಾತಾವರಣ ತುಂಬ ಚೆನ್ನಾಗಿತ್ತು, ಖುಷಿ ಅನ್ನಿಸ್ತಂಗಿತ್ತು. ರೋಡೂ ಖಾಲಿಯಾಗಿತ್ತು ಬೇಗ ಎದ್ದಿದ್ದರಿಂದ. ಇದನ್ನು ಹಾಕಿದ್ವಿ. ಇದು ರೋಡಲ್ಲಿ ಹಾಕಿದ ರಂಗೋಲಿ. ಇದು ಚೆನ್ನಾಗಿ ಬಂದಿದೆ. ಇದು ಒಳಗಡೆ ನಾನು ಮನೆ ಎದುರಿಗೆ ಬೇರೆ ರಂಗೋಲಿ ಹಾಕಿದ್ದು, ಅದು ಗಾಳಿಪಟ ಚಿತ್ರದೇ ಆಯ್ಕೆ ಮಾಡ್ಕೊಂಡು ಹಾಕಿದೆ. ಮಕರ ಸಂಕ್ರಾಂತಿ ಅಂತ ಬರುತ್ತೆ, ಡಿಸೈನ್ ಮಾಡಿದ್ದು. ಇದಿಷ್ಟಾದಮೇಲೆ ಕಬ್ಬು ಕಡ್ಕೊಬರೋಣ ಅಂತ ನಮ್ಮ ಹಿತ್ತಲ ಕಡೆಯೇ ಕಬ್ಬು ಹಾಕಿದ್ದೆ ನಾನು. ಹೋದ ವರ್ಷದಲ್ಲಿ ತಗೊಬಂದು ನಟ್ಟಿದ್ದಾಗಿತ್ತು. 3-4 ಕಬ್ಬು ತಗೊಂಡ್ಬಿಟ್ಟಿದ್ದೀನಿ. ಅದು ನಟ್ಟಿದ್ದೀನಿ. 3-4 ಕಬ್ಬು ಯೂಸ್ ಮಾಡ್ಕೊಂಡ್ವಿ ಕಟ್ಟು. ಅದಾದಮೇಲೆ ಮತ್ತೊಂದು ಬಲ್ತಿತ್ತು. ಇದು ಕರೆಕ್ಟ್ ಟೈಮಿಗೆ ಇದು ಹಬ್ಬಕ್ಕೂ ಸರಿಯಾಗಿ ಸಿಗ್ತದೆ. ಹೈಟ್ ಮೇಲೆ ಹೋಗ್ಬಿಟ್ಟಿದೆ. ಅದನ್ನೆಲ್ಲ ತೆಗೆದು ಕಟ್ ಮಾಡ್ಕೊಂಡ್ವಿ. ಮತ್ತಿದು ರೆಡ್ ಕಲರ್ ಕಬ್ಬಾಗಿದ್ದಕ್ಕೆ ಸ್ವೀಟಾಗೂ ಇರುತ್ತೆ. ಹಬ್ಬದಲ್ಲಿ ನನಗೆ ಹಬ್ಬ ಆಚರಿಸೋಕ್ಕಿಂತ ಕಬ್ಬೆಲ್ಲ ತೆಗೆಯೋದು ಇದೆಲ್ಲ ತುಂಬ ಖುಷಿ ಕೊಡುತ್ತೆ. ಅದನ್ನು ತಗೊಂಡ್ಮೇಲೆ ಮತ್ತೆ ಮಕ್ಕಳೆಲ್ಲ ಸಂಕ್ರಾಂತಿ ಹಚ್ಚಕ್ಕೆ ಬಂದಾಗ ಕಬ್ಬಿನ ಪೀಸ್ ಕಟ್ ಮಾಡಿಕೊಟ್ಟಾಗ ಅವರಿಗೂ ಖುಷಿ ಆಗುತ್ತಲ್ಲ, ಅದಕ್ಕಾಗೂ ಯೂಸ್ ಆಗುತ್ತೆ ನಮಗೆ ಅಂತ ಎಲ್ಲ ಕಟ್ ಮಾಡ್ಕೊಂಡು ತಗೊಬಂದಮೇಲೆ ಅಲ್ಲೇ ಸೈಡಲ್ಲಿ ನಲ್ಲಿ ಇತ್ತಲ್ಲ, ಅಲ್ಲೇ ಅದನ್ನ ವಾಶ್ರೂಮ್ ಮಾಡ್ಕೊಬೋದು ಅಂದ್ಕೊಂಡೆ. ಒಂದೇ ಕಪ್ ತೆಗೆದ್ರೂ ದೊಡ್ಡ ದೊಡ್ಡ ಉದ್ದುದ್ದ 3-4 ಪೀಸ್ ಸಿಕ್ತು ನಮಗೆ. ಆಮೇಲೆ ಮಕ್ಕಳಿಗೆ ಹಂಚೋಕ್ಕೆಲ್ಲ ಕೊಡಬೇಕಾಗತ್ತಂತ ಚಿಕ್ಕ ಚಿಕ್ಕದಾಗಿ 3-4 ಪೀಸ್ಗಳನ್ನು ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡ್ವಿ. ಕೆಳಗಡೆನೇ ಎಲ್ಲದನ್ನು ತೆಗೆದ್ಮೇಲೆ ವಾಶ್ ಎಲ್ಲ ಮಾಡ್ಕೊಂಡ್ವಿ ನೀಟಾಗಿ. ಕ್ಲೀನಾಗಿದ್ದರೆ ಚೆನ್ನಾಗಿರತ್ತಲ್ಲ. ವಾಶ್ ಮಾಡಿ ಒಳಗೆ ತಂದು ಇಟ್ಕೊಂಡ್ಮೇಲೆ ಸ್ವೀಟ್ ಮಾಡೋಣ ಹಬ್ಬಕ್ಕೆ ಏನಾದರೂ ಅಂಥೇಳಿ ಈ ಸಲ ಸ್ವೀಟ್ ಪೊಂಗಲ್ಲೇ ಮಾಡೋಣ ಅಂದ್ಕೊಂಡ್ವಿ. ಬೇಳೆ ಮತ್ತು ಅಕ್ಕಿ ಮತ್ತು ತೆಂಗಿನಕಾಯಿ ಎಲ್ಲ ಹಾಲು ತೆಗೆದು ಆ ಥರ ಸ್ವೀಟ್ ಮಾಡಿದ್ವಿ. ಸ್ವೀಟ್ ಪೊಂಗಲ್ ಆಗಿತ್ತು. ಅದನ್ನು ತೆಗೆದು ನಾವು ಫಸ್ಟಿಗೆ ದೇವ್ರಿಗೆ ತೆಗೆದಿಟ್ವಿ. ಅದನ್ನು ಒಂದು ಕಬ್ಬನ್ನು ಬಿಡಿಸಿ ಅದನ್ನು ತಗೊಂಡು ದೇವ್ರಿಗೆ ಹೋಗಿ ನೈವೇದ್ಯ ಮಾಡೋಣ ಅಂತ ತೆಗೆದು ನೈವೇದ್ಯ ಎಲ್ಲ ಇಟ್ವಿ. ನೈವೇದ್ಯ ಇಟ್ಟಾದಮೇಲೆ ನಾವೆಲ್ಲ ಸೇರಿ ಒಟ್ಟಿಗೆ ಕೂತ್ಕೊಂಡು ಹಬ್ಬದ ಅಡುಗೆನೆಲ್ಲ ಮಾಡಿ ಊಟ ಎಲ್ಲ ಮಾಡಿದ್ವಿ. ಇದಾಗಿತ್ತು ಇವತ್ತಿನ ನಂದು ಸಂಕ್ರಾಂತಿ ಹಬ್ಬದ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.